ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ ವಿರುದ್ಧ ಔಟ್ ಆಯಿತು ವಿಡಿಯೋ. ಮತ್ತೆರಡು ಸ್ಫೋಟಕ ವಿಡಿಯೋಗಳು ಕೂಡ ಬರಲಿವೆ. ಏನು ಹಾಗಾದರೆ ಬಿಜೆಪಿಯ ವಿರುದ್ಧ, ವಿಜಯೇಂದ್ರ ವಿರುದ್ಧ, ಯಡಿಯೂರಪ್ಪನವ್ರ ವಿರುದ್ಧ, ಹೈಕಮಾಂಡ್ ವಿರುದ್ಧವೂ ಸೆಡ್ಡು ಹೊಡೆದು ಗುಡುತ್ತಿರುವಾಗ ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ ಮತ್ತು ಹಿಂದುತ್ವ ಪಂಚಮಸಾಲಿ ಪ್ರೇಮ ಅಂತ ಅಬ್ಬರಿಸ್ತಾ ಇರುವಾಗ ರಿಲೀಸ್ ಆಗಿರುವ ವಿಡಿಯೋ ಯತ್ನಾಳ್ ಅಸಲಿ ಬಣ್ಣವನ್ನು ತೆರೆದಿಡ್ತಾ. ಹಾಗಾದರೆ ಏನಿದೆ ಆ ವಿಡಿಯೋದಲ್ಲಿ? ಯಾಕೆ ಇದು ಯತ್ನಾಳ್ ವಿರೋಧಿಗಳಿಗೆ ಅಸ್ತ್ರವಾಗಿ ಪರಿಣಮಿಸಿದೆ? ಆ ವಿಡಿಯೋ ಔಟ್ ಆಗ್ತಾ ಇದ್ದ ಹಾಗೆ ನೋಡ್ರಪ್ಪ ಯತ್ನಾಳ್ ಬಣ್ಣ ಹೇಗಿದೆ ಅಂತ ವಿಜಯೇಂದ್ರ ವಿರೋಧಿ ಬಣ ಗಹಗಹಿಸಿ ನಗ್ತಾ ಇದೆ. ಏನಿದೆ ಹಾಗಾದರೆ ವಿಡಿಯೋದಲ್ಲಿ? ಮತ್ತೆರಡು ಸ್ಫೋಟಕ ವಿಡಿಯೋಗಳು ಯಾವ್ಯಾವುದು? ಸದ್ಯ ಈಗ ಸಂಚಲನ ಸೃಷ್ಟಿ ಮಾಡಿರುವಂತಹ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದಿಢೀರ್ ಅಂತ ಎದ್ದು ಬಂದುಬಿಟ್ರು ಯತ್ನಾಳ್ ಅವರು. ಅವ್ರ ಪಾಡಿಗೆ ಅವರು ಜಿಲ್ಲಾ ರಾಜಕಾರಣದಲ್ಲಿ ಸದ್ದು ಮಾಡಿದ್ದ ಯತ್ನಾಳ್ ಅವರು ರಾಜ್ಯ ಮಟ್ಟದ ನಾಯಕರಾಗಿ ಪಂಚಮಸಾಲಿ ಹೋರಾಟದ ಮೂಲಕ ವರ್ಚಸ್ಸನ್ನು ವೃದ್ಧಿಸಿಕೊಂಡ್ರು. ಅದಾದ್ಮೇಲೆ ವಕ್ಫು, ಪ್ರಮುಖವಾಗಿ ಹಿಂದುತ್ವ, ಪಂಚಮಸಾಲಿ, ಇದಕ್ಕಿಂತ ಪ್ರಮುಖವಾಗಿ ಯಡಿಯೂರಪ್ಪನವರನ್ನ ಬೈಯುವ ಮೂಲಕವೇ ಚಾಲ್ತಿಗೆ ಬಂದವರು ಯತ್ನಾಳ್ ಅಂದ್ರು ಕೂಡ ತಪ್ಪಿಲ್ಲ. ಹೆಚ್ಚು ಸದ್ದು ಮಾಡಿದ್ದೆ ಅವರು ಯಡಿಯೂರಪ್ಪನವರನ್ನ ನೇರ ತರಾಟಿಗೆ ತಗೊಳ್ತಾರಪ್ಪ, ಸಖತ್ ತಾಕತ್ತಿದೆ ಅವ್ರಿಗೆ ಅನ್ನೋ ರೀತಿಯಲ್ಲಿ. ಆಮೇಲೆ ಅದು ಅತಿರೇಕಕ್ಕೆ ಹೋಗ್ಬಿಡ್ತು. ಹಲವರು ಬಂದು ಕನ್ನ ಅವರ ಹೆಗಲ ಮೇಲೆ ಇಡೋದಕ್ಕೆ ದಾರಿ ಮಾಡಿಕೊಡ್ತಾ ತಮ್ಮ ಭವಿಷ್ಯಕ್ಕೆ ತಾವೇ ಕಲ್ಲು ಹಾಕ್ಕೊಂಡ್ರು ಅನ್ನೋ ಚರ್ಚೆ ಅಲ್ವಾ ಈಗ ಉಚ್ಚಾಟನೆಯ ಬಳಿಕ ಇರೋದು. ಯತ್ನಾಳ್ ಅವ್ರು ಏನು ಹೇಳ್ಕೊಂಡು ಬಂದಿದ್ದಾರೆ? ನಾನು ವಾಜಪೇಯಿ ಅವ್ರ ಕಾಲಿಗೆ ಬಿದ್ದಿದ್ದು ಬಿಟ್ರೆ ಇನ್ಯಾರ ಕಾಲಿಗೂ ಬಿದ್ದಿಲ್ಲ. ಯಡಿಯೂರಪ್ಪನವರು ನನ್ನನ್ನು BJPಗೆ ವಾಪಸ್ ಕರ್ಕೊಂಡು ಬಂದಿದ್ದಲ್ಲ, ಯಡಿಯೂರಪ್ಪನವರೇ ಈ ಹಂತಕ್ಕೆ ಬೆಳೆಯೋದಕ್ಕೆ ನಾನು ಕಾರಣ ಅನ್ನೋ ತನಕ ಅವರು ಒಂದ್ಸಲ ಹೇಳಿದ್ದಾರೆ. ನನ್ನನ್ನು ಕರ್ಕೊಂಡು ಬಂದಿದ್ದು ಯಡಿಯೂರಪ್ಪನವ್ರು ಅಲ್ವೇ ಅಲ್ಲ, ಯಡಿಯೂರಪ್ಪನವ್ರನ್ನ ಮತ್ತೆ ಪಕ್ಷಕ್ಕೆ ಕರ್ಕೊಂಡು ಬರೋದ್ರಲ್ಲಿ ನನ್ನ ಪಾತ್ರ ಇದೆ ನೆನ್ಪಿಟ್ಕೊಳ್ಳಿ ಅಂತೆಲ್ಲ ಅವ್ರು ಹುಡುಗಿದ್ರು. ಯಡಿಯೂರಪ್ಪನವ್ರಿಗೆಲ್ಲ ನಾನು ನಡು ಬಗ್ಸಲ್ಲ ಮತ್ತು ಕೈ ಮುಗಿಯಲ್ಲ, ಅವ್ರಿಗೆ ಸಲಾಂ ಹಾಕೂ ಇಲ್ಲ, ಹಾಕೋದು ಇಲ್ಲ ಅನ್ನುವಂಥ ಸವಾಲು ಹಾಕಿದ್ರಲ್ವಾ. ಮತ್ತು ಸುಮಾರು ವಿಚಾರ, ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ, ಇಂಥದ್ದನ್ನೆಲ್ಲ ಮಾತನಾಡಿದ್ರು. ಹಿಂದುತ್ವವನ್ನು ಯಾವಾಗಲೂ ಅವರು ಶ್ರೀರಾಮ ಮಂದಿರ ಮತ್ತು RSS ಹಿಂದುತ್ವ ಅಂದ್ಕೊಂಡೆ ರಾಜಕಾರಣ ಮಾಡ್ತಾ ಇದ್ರಲ್ವಾ. ಇವರೆಲ್ಲ ಹಿಂದುತ್ವಕ್ಕೆ ಬದ್ಧವಾಗಿ ನಡ್ಕೊಳ್ತಿಲ್ಲ, ಈ ಕುಟುಂಬ ರಾಜಕಾರಣ ನಡೆಸ್ತಿರುವವರು ಅಂತಾನೆ ಅಲ್ವಾ ಯಡಿಯೂರಪ್ಪ ಫ್ಯಾಮಿಲಿನ ಟಾರ್ಗೆಟ್ ಮಾಡಿ ಅವರು ವಾಗ್ದಾಳಿ ನಡೆಸ್ತಾ ಇದ್ದಿದ್ದು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಯತ್ನಾಳ್ ವಿರೋಧಿ ಬಣ ಅಥವಾ ಪಂಚಮಸಾಲಿಯ ನಾಯಕರು ಅಂತಾನು ಕನ್ಸಿಡರ್ ಮಾಡಬಹುದು. ಪಂಚಮಸಾಲಿ ನಾಯಕರೆಲ್ಲ ಸೇರ್ಕೊಂಡು ವಿಡಿಯೋವನ್ನು ಬಿಟ್ಟಿದ್ದಾರೆ. ಯತ್ನಾಳ್ ವಿಡಿಯೋ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಹಳೆ ವಿಡಿಯೋ ನೋಡಿ ಅಂತ ಅವರು ರಿಲೀಸ್ ಮಾಡಿರೋದು. ಹಾಗಾದರೆ ಈ ನಾಯಕರು ರಿಲೀಸ್ ಮಾಡಿರುವ ವಿಡಿಯೋದಲ್ಲಿ ಏನಿದೆ? ಅವರದ್ದೇನ ಮತ್ತೊಂದ ಮಗದೊಂದ, ಅದ್ರ ಬಗ್ಗೆ ನಾಳೆ ಏನೇನು ಚರ್ಚೆಗಳಾಗ್ತವೆ ನೋಡಬೇಕು. ಒಟ್ಟಿನಲ್ಲಿ ಈಗ ಹೊರಗಡೆ ಬಂದಿರುವ ವಿಡಿಯೋಗಳು ಏನೇನು, ವಿಜುಗೌಡ ಪಾಟೀಲ್ ರಿಲೀಸ್ ಮಾಡಿರುವಂತಹ ವಿಡಿಯೋದಲ್ಲಿ ಏನೇನಿದೆ? ಹಾಗಾದರೆ ಯತ್ನಾಳ್ ಅವರು ಯಡಿಯೂರಪ್ಪನವರ ಮನೆಗೆ ಹೋಗಿದ್ದು, ಯಡಿಯೂರಪ್ಪನವರಿಗೆ ಕೈ ಮುಗಿದಿದ್ದು, ಅವರ ಆಶೀರ್ವಾದವನ್ನು ಪಡೆದುಕೊಂಡಿರುವಂಥ ದೃಶ್ಯ, ಇದು ದೃಶ್ಯ ನಂಬರ್ 1 ಅಂತ ಅವರು ರಿಲೀಸ್ ಮಾಡಿದ್ದಾರೆ. ನನ್ನ ಮನೆಗೆ ಹೋಗೇ ಇಲ್ಲ, ಯಡಿಯೂರಪ್ಪ ಮನೆ ಬಾಗಿಲಿಗೆ ಹೋಗೂ ಇಲ್ಲ, ಅವ್ರಿಗೆ ಕೈನೂ ಮುಗಿದಿಲ್ಲ ಅಂತ ಹೇಳ್ತಾ ಇದ್ದ ಇದೇ ಯತ್ನಾಳ್ ಏನು ಮಾಡಿದ್ರು ನೋಡಿ ಅಂತ ಒಂದು ವಿಡಿಯೋ. ಹಾಗೆ ಯಡಿಯೂರಪ್ಪನವರೇ ನನ್ನನ್ನು ವಾಪಸ್ ಕರ್ಕೊಂಡು ಬಂದಿದ್ದು, ವಿಜಯಪುರ ಟಿಕೆಟ್ ಕೊಟ್ಟಿದ್ದು ಅನ್ನುವಂತಹ ಘೋಷಣೆಯನ್ನು ಇದೇ ಯತ್ನಾಳ್ ಅವರು ಮೊಳಗಿಸಿದ್ರು. ಯತ್ನಾಳ್ ವಾಪಸ್ ಕರ್ಕೊಂಡು ಬಂದಿದ್ದು ಯಡಿಯೂರಪ್ಪ ಅಲ್ವೇ ಅಲ್ಲ, ನಾನು ಅವ್ರನ್ನ ವಾಪಸ್ ಕರ್ಕೊಂಡು ಬಂದಿದ್ದೆ ಅಂತ ಹೇಳಿದ ಯತ್ನಾಳು ಅಸಲಿಗೆ ಏನು ಹೇಳಿದ್ರು ಅನ್ನುವ ವಿಡಿಯೋವನ್ನು ಅವರು ರಿಲೀಸ್ ಮಾಡಿದ್ದಾರೆ. ಇನ್ನೂ ಒಂದಿದೆ, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ವಿಜುಗೌಡ ಪಾಟೀಲ್ ಯಾವ ರೀತಿ VHP ನಾಯಕರನ್ನು, ಪ್ರಮುಖ ನಾಯಕ ಗೋಪಾಲ್ಜಿ ಅವರನ್ನು, ಶ್ರೀರಾಮ ಮಂದಿರ ಅದರ ಜವಾಬ್ದಾರಿ ಹೊತ್ತುಕೊಂಡವರಲ್ಲಿ ಪ್ರಮುಖರು ಗೋಪಾಲ್ಜಿ, ಅಂತಹ ಗೋಪಾಲ್ಜಿ ಅವರನ್ನೇ ಯಾವ ರೀತಿ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ನೋಡಿ ಅಂತ ವಿಜುಗೌಡ ಬಿಟ್ಟಿರುವಂಥ ವಿಡಿಯೋದಲ್ಲಿ ಏನಿದೆ ಎಲ್ಲವನ್ನ ನೋಡ್ಕೊಂಡು ಬನ್ನಿ. ಪಂಚಮಸಾಲಿ ನಾಯಕರು ಯತ್ನಾಳ್ ವಿರುದ್ಧ, ಯತ್ನಾಳ್ ಮೂಳೆ ಇಲ್ಲದ ನಾಲಿಗೆ ಈ ರೀತಿ ಲಗಾಮ ಇಲ್ಲದೆ ಇಷ್ಟು ಕೀಳುಮಟ್ಟಕ್ಕೆ ಇಳಿತಾರೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಜಯಮೃತ್ಯುಂಜಯ ಸ್ವಾಮೀಜಿಗೂ ಎಚ್ಚರಿಕೆ ಕೊಟ್ಟು ಯತ್ನಾಳ್ ವಿರುದ್ಧ ಕಿಡಿಕಾರಿ ಒಂದಿಷ್ಟು ವಿಡಿಯೋವನ್ನು ಬಿಟ್ಟಿರೋದು. ಎಲ್ಲರೇ ಇದು ಒಣ ರಾಜಕಾರಣ ತಂದು ಹಾಕೊಂಡು ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡೋದು. ಒಂದು ವಿಷಯ ತೋರಿಸ್ತೀನಿ ನಿಮಗೆ. ಯಡಿಯೂರಪ್ಪ ನನಗೆ ಗೊತ್ತಿಲ್ಲ, ಯಡಿಯೂರಪ್ಪನ ನಾ ಮನೆಗೆ ಹೋಗಿಲ್ಲ, ಯಡಿಯೂರಪ್ಪಗೆ ನಾ ಅಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪರ ನಾ ಬಗ್ಗಂಗಿಲ್ಲ, ಯಡಿಯೂರಪ್ಪರ ಮನೆಗೆ ಹೋಗಂಗಿಲ್ಲ, ಯಡಿಯೂರಪ್ಪನ ಬಳಿ ಕಾಲು ಇಡಂಗಿಲ್ಲ, ಇವೆಲ್ಲ ವಿಷಯಗಳು ಹೇಳ್ತೀರಿ. ನಾವು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ.
ಆಮೇಲೆ ಇದನ್ನ ಇದು ಯಡಿಯೂರಪ್ಪ ಸಾಹೇಬ್ರ ಮನೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬಂದ ನಂತರ ಮತ್ತೊಂದು ಏನು ಕೇಳ್ತಾರಪ್ಪ ಅಂತಂದ್ರೆ ಯಡಿಯೂರಪ್ಪ ಅವರು ದುರ್ಗೇಶ್ ನಿರಾಣಿಗೆ ಮಂತ್ರಿ ಮಾಡಿದ್ರು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡ್ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಇದು ಕೈಗಾರಿಕಾ ಮಂತ್ರಿ ಮಾಡೋದು ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡ್ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಇದು ಕೈಗಾರಿಕಾ ಮಂತ್ರಿ ಮಾಡೋದು ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡ್ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಈಗ ಯಡಿಯೂರಪ್ಪನವರು ಅಪ್ಪಗಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪಗೆ ಹೋಗಿ ನಾನು ಕಾಲು ಬೀಳಂಗಿಲ್ಲ. ಮತ್ತು ಯಡಿಯೂರಪ್ಪ ಅವರು ನಿಮ್ಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ರಲ್ಲ, ಇದನ್ನು ನೆನಪಾರದ್ರಿ ನೀವು. ಭ್ರಷ್ಟರು ಅಂತಂದ್ರೆ ಇವ್ರು ಇನ್ನೊಂದು ಹೇಳ್ತಾರೆ ಏನಪ್ಪ ಅಂತಂದ್ರೆ ಎಲ್ಲರೂ ಭ್ರಷ್ಟ ಅದಾರ, ಅಪ್ಪ ಮಕ್ಕಳು ಭ್ರಷ್ಟ ಅದಾರ, ಹೊರ ದೇಶದಾಗ ಆಸ್ತಿ ಮಾಡ್ಯಾರ ಅಂತ ಹೇಳ್ತಾರೆ ಇವ್ರು. ನಾ ಇವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವೆಷ್ಟು ಬಿಜಾಪುರದ ಸಿಟಿ ಒಳಗೆ ಕೆಲಸ ಮಾಡಿರಿ, ಎಷ್ಟು ಯಾವ್ಯಾವ ರೋಡ್ ಮಾಡಿರಿ, ಏನೇನು ಮಾಡಿರಿ? ಎಲ್ಲರಿಗೆ ಹೋದವ್ರಿಗೆಲ್ಲ ನಾ ಏನು ತೊಗೊಳಂಗಿಲ್ಲ, ನಾ ಮುಟ್ಟಂಗಿಲ್ಲ. ಎಲ್ಲಿ ಮುಟ್ಟಬೇಕು? ಅದು ಯಾವುದೋ ಒಂದು ಗೋಶಾಲೆ ಅದಲ್ಲ, ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ಟು ಬರ್ರಿ. ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ರೆ ಕಗ್ಗೋಡದ ಗೋಶಾಲೆಗೆ ದನಗಳು ತಿಂತಾವ ರೊಕ್ಕ? ನಾ ಮುಟ್ಟಂಗಿಲ್ಲ. ಕಗ್ಗೋಡ ಗೋಶಾಲೆ ಕೊಟ್ಟು ಬರ್ರಿ. ಕಗ್ಗೋಡ ಗೋಶಾಲೆ ತಗೊಳ್ಳೋರು ಯಾರು? ಆ ದನಗಳು ಮುಂದೆ ಹೋಗಿ ನೋಟಿನ ಬಂಡಲ್ ಲೀಟರ್ ದನ ತಿಂತಾವ ಅಂತ ಕೇಳ್ತೀನಿ ನಾನು. ಅದು ಎಷ್ಟು ದನಗಳು ತಿಂದಾವ, ಎಷ್ಟು ರೊಕ್ಕ ತಂದು ಕೊಟ್ರ ಅದೆಲ್ಲ ದಾಖಲೆ ರಿಲೀಸ್ ಮಾಡ್ರಿ. ಇನ್ನ ಭಾಳ ಅದಾವ ನನ್ನ ಬಲ್ಲಿ. ಮುಂದಿನ ದಿನಬಲಿಗಳು ಸ್ವಲ್ಪ ಬಿಡ್ತೀನಿ, ಬ್ಯಾಡದ್ ಬಿಟ್ಟಿನಿ. ಇನ್ನ ಒಂದೆರಡು ದೊಡ್ಡ ವಿಡಿಯೋ ಅದಾವ. ಅಷ್ಟು ನಿಮ್ಮ ಇತಿಮಿತಿ ಇರಬೇಕು. ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಅವರು ಅವ್ರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರಂತಂದ್ರ ಇದು ನೀವು ನೋಡಿ. ಹೆಸರು ಹೇಳ್ಕೊಂಡು ಇವರೆಲ್ಲ ಕೆಲವು ಮಂದಿ RSS ಬಿಜೆಪಿಗೂ ಇದಾರೆ. ಯಾವಾಗ ಭಾರತ್ ಮಾತೆ ಜೈ ಹೇಳ್ತಾರೋ, ಯಾವಾಗ ಮುಸ್ಲಿಂ ಬಂಧುಗಳು ನೀವೆಲ್ಲ ಬಂದ್ ನೋಡ್ತಾರೆ, ಎಲ್ಲ ನಾಟಕ ಬಂದ್ ಮಾಡ್ರಿ. ಇವರು ಚಂತನ ಮುಸಲ್ಮಾನರಿಗೆ ಬೈಯೋದು, ರಾತ್ರಿ ಮುಸಲ್ಮಾನರ ಮನೆ ಡಬ್ಬಿ ತಂದು ಊಟ ಮಾಡೋದು ಇವ್ರ ದಂಧ ಇದು. ಇನ್ನ ಉದಾಹರಣೆ ಭಾಳ ಅದಾವ ನಿಮ್ಗೆ, ಇವು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇನ್ನ ಮುಂದೆ ಭಾಳ ಅದಾವ. ಅವರು ಒಳಗೇಟು ಇವರು ಒಳಗೇಟು ಅಂತಾರೆ. ವಿಜಯೇಂದ್ರ ಪಕ್ಷದ ನಾಯಕರನ್ನೇ ಸೋಲಿಸೋದಕ್ಕೆ ದುಡ್ಡು ಕಳಿಸ್ಕೊಟ್ರು ಅಂತಾರೆ. ಆದರೆ ಯತ್ನಾಳ್ ಏನು ಮಾಡಿದ್ದಾರೆ? ಕಾಂಗ್ರೆಸ್ನ ಜೊತೆಗೆ ಅಲ್ಲಿನ ಉಸ್ತುವಾರಿ ಮಂತ್ರಿ ಜೊತೆಗೆ ಇವ್ರದ್ದು ಏನಿದೆ ಅಂತ ನಾನು ತೆರೆದಿಡ್ತೀನಿ. ಇನ್ನೂ 2 ಸ್ಫೋಟಕ ವಿಡಿಯೋಗಳಿವೆ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸದ್ಯ 11ನೇ ತಾರೀಕು ನಡೆಯೋ ಹೋರಾಟದ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತು, ಯಾರು ಫಿನಾನ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತು, ಅಲ್ಲಿನ ಉಸ್ತುವಾರಿ ಮಿನಿಸ್ಟರ್ ಜೊತೆ ಸೇರ್ಕೊಂಡು ನೀವು ಏನು ಮಾಡ್ತಿದ್ದೀರಿ ಅನ್ನೋದು ಗೊತ್ತು ಅಂತ ಅವ್ರು ಹೇಳ್ತಾ ಇರೋದು. ವಿಜು ಗೌಡ ಯತ್ನಾಳ್ ಯಾವ ರೀತಿ ಪಂಚಮಸಾಲಿ ನಾಯಕರನ್ನ ಸೋಲಿಸಿದ್ದಾರೆ. ಅಸಲಿಗೆ ಪಂಚಮಸಾಲಿಗಳಿಗೆ ನಾನು ನ್ಯಾಯ ಕೊಡಿಸ್ತೀನಿ, ಹೋರಾಟ ಮಾಡ್ತೀನಿ ಅಂತ ಇದ್ದವರು ಅಸಲಿಗೆ ಪಂಚಮಸಾಲಿಗಳಿಗೆ ಹೇಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಮತ್ತು ಮಹಾನಗರ ಪಾಲಿಕೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ, ಉಸ್ತುವಾರಿ ಮಂತ್ರಿ ಯತ್ನಾಳ್ ಸೇರ್ಕೊಂಡು ಅನರ್ಹ ಮಾಡಿಸಿದ್ದಾರೆ ಅನ್ನುವಂಥ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸೊ ಈ ಮೂಲಕ ಪಕ್ಷದ್ರೋಹವನ್ನೂ ಎಸಗಿದ್ರು ಯತ್ನಾಳು, ಹೊಂದಾಣಿಕೆ ರಾಜಕಾರಣವನ್ನೂ ಮಾಡಿದ್ದಾರೆ. ಮುಸಲ್ಮಾನ್ ಪ್ರೇಮ ಅವರದ್ದು ಜಾಸ್ತಿನೇ ಇದೆ ರಾತ್ರಿ ಹೊತ್ತು. ಮತ್ತು ಯಡಿಯೂರಪ್ಪನವ್ರಿಗೆಲ್ಲ ಕೈ ಮುಗಿದು
ಅವರೇ ನನ್ನನ್ನು ಕರ್ಕೊಂಡು ಬಂದರು ಅಂತ ಓಪನ್ ಆಗಿ ಹೇಳ್ಕೊಂಡಿದ್ದೆ ಯತ್ನಾಳ್. ನೋಡಿ ಹೇಗೀಗ ಅಧಿಕಾರ ಬೇಕು ಅನ್ನುವಂಥ ಅತಿ ಆಸೆಗೆ ಬಿದ್ದು ಬಣ್ಣ ಬದಲಿಸಿದ್ದಾರೆ ಅಂತ ವಿಜುಗೌಡ ಒಂದಾದ್ಮೇಲೆ ಒಂದು ವಿಡಿಯೋ ಬಿಟ್ಟು ವಾಗ್ದಾಳಿ ನಡೆಸಿರೋದು. ಇನ್ನೆರಡು ಸ್ಫೋಟಕ ವಿಡಿಯೋಗಳಿದೆ, ಅದನ್ನು ಇಷ್ಟು ಬೇಗ ಹೊರಗಡೆ ತರಲ್ಲ, ಒಂದು ಟೈಮ್ ಆಗಲಿ, ಒಂದು ಆದಮೇಲೆ ಒಂದು ಹೊರಗಡೆ ಇಡ್ತಾ ಹೋಗ್ತೀನಿ ಅನ್ನುವಂಥ ಚಾಲೆಂಜ್ ಕೂಡ ಹಾಕಿರೋದು. ಅವರು ಹೊಂದಾಣಿಕೆ ರಾಜಕಾರಣ, ಇವರು ಹೊಂದಾಣಿಕೆ ರಾಜಕಾರಣ ಅಂತಾರಲ್ಲ, ಯತ್ನಾಳಷ್ಟು ಕೀಳು ಮಟ್ಟದಲ್ಲಿ ಹೊಂದಾಣಿಕೆ ಮಾಡಿ ಪಕ್ಷಕ್ಕೆ ದ್ರೋಹ ಬಗ್ದವ್ರು ಇನ್ನೊಬ್ಬರಿಲ್ಲ, ಸಮುದಾಯಕ್ಕೆ ಅನ್ಯಾಯ ಮಾಡಿದವ್ರು ಇನ್ನೊಬ್ಬರಿಲ್ಲ ಅನ್ನೋ ರೀತಿ ವಾಗ್ದಾಳಿ ಪಂಚಮಸಾಲಿ ನಾಯಕರಿಂದ ಈಗ ಸಂಚಲನ ಸೃಷ್ಟಿ ಮಾಡಿವೆ ಈ ವಿಡಿಯೋಗಳು. ಇದ್ರ ಬಗ್ಗೆ ಯತ್ನಾಳ್ ಅವ್ರು ಏನು ಹೇಳ್ತಾರೆ, ಈ ವಿಡಿಯೋಗಳ ಬಗ್ಗೆ ಕಾದ್ ನೋಡ್ಬೇಕು. ಇದ್ರ ಜೊತೆಗೆ ನೋಡಿ, ಈಗ ಯತ್ನಾಳ್ ಜೊತೆ ಗುರುತಿಸ್ಕೊಂಡಿದ್ದ ರೆಬಲ್ ಟೀಮ್ ಹೆಂಗೆ ಅವ್ರಿಗೆ ತಿರುಗಿಸ್ಕೊಡ್ತಾ ಇದೆ ಅಂತ. ಅವ್ರದ್ದು ಜಾಸ್ತಿ ಆಯ್ತು ಮಾತು, ವಾಪಸ್ ಕರ್ಕೊಂಡು ಬರ್ತೀವಿ ನಿಮ್ಮನ್ನು, ಹೆಂಗಾದ್ರೂ ಮಾಡಿ ಹೈಕಮಾಂಡ್ ಒಪ್ಪಿಸ್ತೀವಿ, ಬಾಯಿ ಮುಚ್ಕೊಂಡಿರ್ರಿ ಅಂದರೆ ಅವರು ಮಾತು ಮಿತಿ ಮೀರಿ ಹೋಗಿದೆ ಅಂತ ಬಿ ಪಿ ಹರೀಶ್ ಸೇರಿದಂತೆ ರಮೇಶ್ ಜಾರಕಿಹೊಳಿ ಎಲ್ಲರೂ ಯತ್ನಾಳ್ ಮಾತು ಮಿತಿ ಮೀರಿದ ಮಾತಿನ ವಿರುದ್ಧ ಈಗ ಕಿಡಿ ಕಾರ್ತಾ ಇದ್ದಾರೆ. ಸೊ ಯತ್ನಾಳ್ ನಾಲಿಗೆಯೇ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆಯಾ? ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.